ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಂಗಳಾದೇವಿ ದೇವಸ್ಥಾನ ಮಂಗಳೂರಿನಲ್ಲಿ ಇದ್ದೇವೆ. ಈ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳಿಯೋಣ ಬನ್ನಿ. ಮಂಗಳೂರು ನಗರದ ಹೆಸರಿಗೆ ಕಾರಣವಾದ ಪ್ರಸಿದ್ಧ ದೇವಾಲಯವೇ ಶ್ರೀ ಮಂಗಳಾದೇವಿ ದೇವಸ್ಥಾನ. ಈ ಪವಿತ್ರ ಕ್ಷೇತ್ರವು ಶಕ್ತಿದೇವಿ ಆರಾಧನೆಯ ಪ್ರಮುಖ ಕೇಂದ್ರವಾಗಿದ್ದು, ಸಾವಿರಾರು ಭಕ್ತರು ಪ್ರತಿದಿನ ಇಲ್ಲಿ ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ. ಪುರಾಣಗಳ ಪ್ರಕಾರ ಪರಶುರಾಮ ಕ್ಷೇತ್ರದ ಭಾಗವಾಗಿರುವ ಈ ದೇವಸ್ಥಾನವನ್ನು ಸುಮಾರು 9ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಮಂಗಳಾದೇವಿ ದೇವಿಯ ಆಶೀರ್ವಾದದಿಂದಲೇ ಈ ಪ್ರದೇಶಕ್ಕೆ ಮಂಗಳೂರು ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ಮತ್ತೊಂದು ಕಥೆಯ ಪ್ರಕಾರ ಪರಶುರಾಮರಿಗೆ ಮಂಗಳಾದೇವಿಯು ಲಿಂಗಾಕಾರದಲ್ಲಿ ದೊರೆಯುತ್ತಾಳೆ. ಪರಶುರಾಮರು ಆ ದೇವಿಯನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ದೇವಸ್ಥಾನವು ತನ್ನ ವಿಶಿಷ್ಟ ದಕ್ಷಿಣ ಭಾರತೀಯ ಶೈಲಿಯ ವಾಸ್ತುಶಿಲ್ಪ, ಶಾಂತ ವಾತಾವರಣ ಮತ್ತು ಧಾರ್ಮಿಕ ಆಚರಣೆಗಳಿಂದ ಪ್ರಸಿದ್ಧವಾಗಿದೆ. ವಿಶೇಷವಾಗಿ ನವರಾತ್ರಿ ಉತ್ಸವದ ಸಮಯದಲ್ಲಿ ದೇವಸ್ಥಾನವು ಭಕ್ತರಿಂದ ಕಿಕ್ಕಿರಿದು ತುಂಬಿರುತ್ತದೆ. ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ. നീയാണിനി അഭയം മായ പാലം വള്ളം വാസിനിയേ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ನೀಯಾಣಿನಿ ಅಭಯമായ പാലം വള്ളം നിവാസിനിയേ, നീയാണിനി അഭയം മായ പാലം വള്ളം നിവാസിനിയേ, നീയാണിനി അഭയം മായ പാലം വള്ളം നിവാസിനിയേ. തുണയാകും പരമേശ്വരിയെ, സംസാര ബഹുമാരിതയും തുണയാകും പരമേശ്വരി. ಭಕ್ತರ ಮನದ ಸಂಕಷ್ಟಗಳನ್ನು ದೂರ ಮಾಡಿ ಶುಭ ಹಾಗೂ ಮಂಗಳವನ್ನು ಕರುಣಿಸುವ ದೇವಿಯ ಪವಿತ್ರ ನೆಲವೇ ಶ್ರೀ ಮಂಗಳಾದೇವಿ ದೇವಸ್ಥಾನ. ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ. നീയാണിനി അഭയം മായ പാലം വള്ളം നിവാസിനിയേ, ಮಾಯೇ ಮಹೇಶ್ವರಿ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ಹಾಗೂ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವು ಶ್ರೀ ವೀರ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾಗಿದ್ದು, ಗೌಡ ಸಾರಸ್ವತ ಬ್ರಾಹ್ಮಣ ಜಿಎಸ್ಬಿ ಸಮುದಾಯದ ಪ್ರಮುಖ ಆರಾಧನಾ ಕೇಂದ್ರವಾಗಿದೆ. ಈ ದೇವಸ್ಥಾನದ ಇತಿಹಾಸವು ಸುಮಾರು 200 ವರ್ಷಗಳಷ್ಟು ಹಳೆಯದು. ಒಂದು ಪ್ರಸಿದ್ಧ ಕತೆ ಪ್ರಕಾರ ಒಬ್ಬ ಬೈರಾಗಿಯವರು ತಂದಿದ್ದ ಶ್ರೀ ವೆಂಕಟೇಶ್ವರನ ಮೂರ್ತಿಯನ್ನು ನಂತರ ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಕಾಶಿ ಮಠದ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ದೇವಾಲಯ ನಿರ್ಮಾಣಗೊಂಡು ನಂತರದಿಂದ ಇದು ಭಕ್ತರ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಯಿತು. ದೇವಾಲಯದ ವಿಶೇಷತೆಗಳು: ಸುಂದರವಾದ ಪರಂಪರಾಗತ ಶೈಲಿಯ ವಾಸ್ತುಶಿಲ್ಪ, ಶಾಂತ ಮತ್ತು ಆಧ್ಯಾತ್ಮಿಕ ವಾತಾವರಣ, ಭವ್ಯ ರಥೋತ್ಸವ, ಪ್ರತಿದಿನದ ಪೂಜೆ ಹಾಗೂ ಭಜನೆಗಳು, ಮಂಗಳೂರಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯ ಸಂಕೇತ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ವೀರ ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಶ್ರೀ ವಿಠ್ಠಲ, ಶ್ರೀ ಗೋಪಾಲಕೃಷ್ಣ, ಶ್ರೀ ಲಕ್ಷ್ಮೀ ದೇವಿ ಮತ್ತು ಗರುಡ ದೇವರ ವಿಗ್ರಹಗಳು ಇವೆ. ಹಂಪನಕಟ್ಟೆ ಮಂಗಳೂರಿನ ಹೃದಯ ಭಾಗವೆಂದು ಪ್ರಸಿದ್ಧವಾಗಿದೆ. ಜನಸಂದಣಿ ಮತ್ತು ವ್ಯಾಪಾರ ಪ್ರದೇಶದ ಮಧ್ಯದಲ್ಲಿದ್ದರೂ ದೇವಸ್ಥಾನವು ಭಕ್ತರಿಗೆ ಶಾಂತಿ ಮತ್ತು ಭಕ್ತಿಭಾವವನ್ನು ನೀಡುತ್ತದೆ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮತ್ತೆ ಭೇಟಿ ಮಾಡೋಣ ಎಂದು ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.